ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ನೂತನ ಸಂವತ್ಸರ ಆರಂಭ ಆಗ್ತಾ ಇದೆ, ವಿಶ್ವಾವಸು ಸಂವತ್ಸರ. ಇಂತಹ ಸಮಯದಲ್ಲಿ 30/3/2025 ಒಂದು ತಾರೀಕಿನ ದಿವಸ ವಿಶೇಷವಾಗಿ ನೂತನ ವಿಶ್ವಾವಸು ಸಂವತ್ಸರ ಇದೆ. ಹಾಗಾಗಿ ಇಂತಹ ಸಂವತ್ಸರದಲ್ಲಿ ಮಿಥುನ ರಾಶಿಯವರಿಗೆ ಹೇಗಿದೆ ಯುಗಾದಿ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ತಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಶ್ರೀ ವಿದ್ವಾನ್ ಮಂಜುನಾಥ್ ಭಟ್ ಹೇಳುವಂಥ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೊಂದು ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ಯುಗಾದಿ ಫಲ ಆದರೂ ಕೂಡ ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಇರಬಹುದು. ಇದೇ ಸಂಪೂರ್ಣವಾದಂಥ ತೀರ್ಮಾನ ಫಲ ಹೇಳುವಂಥದ್ದಲ್ಲ. ಆದರೂ ಕೂಡ ಯುಗಾದಿಗಳಲ್ಲಿ ಒಂದಷ್ಟು ಕಂದಾಯ ಫಲಗಳು, ಯಾವ್ಯಾವ ಗ್ರಹಗಳು ಹೇಗಿದ್ದಾರೆ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸ್ತಾ ಹೇಳುವಂತಹ ಒಂದು ಪ್ರಯತ್ನ ಮಾಡೋಣ. ಮಿಥುನ ರಾಶಿಯವರಿಗೆ ಸದ್ಯದ ಆರಂಭದ ದಿವಸದಲ್ಲಿ ಅಂದರೆ 14/5/2025 ಕೂಡ ಗುರು 12ನೇ ರಾಶಿಯಲ್ಲಿರ್ತಾನೆ. ಅಂದರೆ ಗುರುಬಲ ಸ್ವಲ್ಪ ಕಡಿಮೆ ಇರ್ತದೆ. ಹಾಗೆ ಅನಂತರದಲ್ಲಿ 18/10/2025 ಕೂಡ ಅಂದರೆ ಅಕ್ಟೋಬರ್ವರೆಗೆ ನಿಮ್ಮ ರಾಶಿಯಲ್ಲೇ ಗುರು ಇರ್ತಾನೆ. ಹಾಗೆ ಅನಂತರದಲ್ಲಿ 5/12/2025 ಮತ್ತು ಪುನಃ ಅವನು ವಕ್ರನಾಗಿ ಕರ್ಕಾಟಕ ರಾಶಿಗೆ ಹೋಗ್ತಾನೆ. ಹೀಗೆಲ್ಲ ಗುರುವಿನ ಸಂಚಾರ ಇದೆ. ಇನ್ನು ವರ್ಷದ ಆರಂಭದಿಂದ ಕೊನೆಯವರೆಗೂ ಕೂಡ ಶನೈಶ್ಚರ ಮಾತ್ರ ನಿಮ್ಮ ರಾಶಿಯಲ್ಲೇ ಕೂತ್ಕೊಂಡು, ನಿಮ್ಮ ಶನೈಶ್ಚರ ಮಾತ್ರ ನಿಮ್ಮ ರಾಶಿಯಿಂದ ದಶಮ ರಾಶಿಯಲ್ಲಿ ಶನೈಶ್ಚರ ಇರ್ತಾನೆ. ಹಾಗೆ ಭಾಗ್ಯ ರಾಶಿಯಲ್ಲಿ ರಾಹು ಇರ್ತಾನೆ. ಆದರೆ ರಾಹುವಿಗೆ 3ನೇ ಸ್ಥಾನ, 6ನೇ ಸ್ಥಾನ, 11ನೇ ಸ್ಥಾನ ಬಹಳ ಶುಭ ಫಲ ಎಂಬುದಾಗಿ ಹೇಳ್ತಾರೆ. ಪರವಾಗಿಲ್ಲ, ಭಾಗ್ಯಸ್ಥಾನವೂ ಕೂಡ ಅಂತಹ ತೀರ ತೊಂದರೆ ಕೊಡುವಂಥದ್ದಲ್ಲ ರಾಹುವಿಗೆ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ನಿಧಾನವಾಗಿ ಸಂಚಾರ ಮಾಡುವಂತಹ ಗ್ರಹ ರಾಹು, ಕೇತು ಮತ್ತು ಶನಿ, ಗುರು 4 ಗ್ರಹಗಳನ್ನು ಉದ್ದೇಶ ಇಟ್ಕೊಂಡು ನಾವು ಮಿಥುನ ರಾಶಿಯವರಿಗೆ ಶುಭವಾದಂಥ ಫಲಗಳನ್ನು ಹೇಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡೋಣ, ಟೋಟಲ್ ಆಗಿ ಓವರಾಲ್ ಆಗಿ ನಿಮ್ಮ ಕಂದಾಯ ಫಲ ಹೇಗಿದೆ ಮಿಥುನ ರಾಶಿಯವರಿಗೆ ಎಂಬುದನ್ನು ಗಮನಿಸೋಣ. ನಾವು ತಿಳ್ಕೊಳ್ಳುವಂಥದ್ದು ಮೃಗಶಿರ, ಆರ್ದ್ರ, ಪುನರ್ವಸು. ಮೃಗಶಿರ ನಕ್ಷತ್ರ 3-4ನೇ ಪಾದ, ಹಾಗೆ ಆರ್ದ್ರ ನಕ್ಷತ್ರ 1-4 ಪಾದಗಳು, ಹಾಗೆ ಪುನರ್ವಸು ನಕ್ಷತ್ರ 1-2-3 ಪಾದಗಳು ಮಿಥುನ ರಾಶಿಗೆ ಸೇರುತ್ತದೆ. ಹಾಗಾಗಿ ಇಂತಹ ಮಿಥುನ ರಾಶಿಯವರಿಗೆ ಏನಪ್ಪ ದೇವತಾನುಗ್ರಹ ಅಂತಂದರೆ, ಕಂದಾಯ ಫಲಗಳನ್ನು ನಾವು ಯೋಚನೆ ಮಾಡ್ತಾ ಹೋದರೆ ಕಂದಾಯ ಫಲಗಳು ಬಹಳ ಮುಖ್ಯವಾಗಿ ನಿಮಗೆ ಇರುವಂಥದ್ದು 18 ಆದಾಯ. ಗೊತ್ತಾಯ್ತೇನ್ರಿ? ಆದಾಯ 14 ಆದಾಯ, 2 ಖರ್ಚು. 14 ಆದಾಯ ಅಂತಂದರೆ ಬಹಳ ಆದಾಯ ಇದೆ ನಿಮಗೆ, ಖರ್ಚಿನ ಪ್ರಮಾಣ ಬಹಳ ಕಡಿಮೆ ಇದೆ ಅಂತೇಳಿ ಹೇಳಬಹುದು. ಹಾಗಾಗಿ ಖರ್ಚು ಸ್ವಲ್ಪ ಕಡಿಮೆ ಆಗುತ್ತೆ, ಆದಾಯ ಅದಕ್ಕೆ ಸೇವಿಂಗ್ ಆಗುವಂಥ ಸಾಧ್ಯತೆಗಳಿದೆ ಅಂತ. ಹಾಗೆ 2 ಅನಾರೋಗ್ಯ, ಹಾಗೆ 5 ಆರೋಗ್ಯ ಎಂಬುದಾಗಿ. ಹಾಗಾಗಿ ಆರೋಗ್ಯ ಅನಾರೋಗ್ಯಗಳು ಸ್ವಲ್ಪ ವ್ಯತ್ಯಾಸ ಇರ್ತದೆ ನಿಮಗೆ. ಯಾಕಂದರೆ ಈ ವರ್ಷದಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೊಳ್ಬೇಕು ಹೇಳುವುದನ್ನು ಕೂಡ ಹೇಳುತ್ತದೆ. ಹಾಗೆ 1 ರಾಜಪೂಜೆ, 2 ರಾಜಕೋಪ ಹೇಳುವುದನ್ನು ಕೂಡ ಹೇಳುತ್ತೆ. ಹಾಗೆ 6 ಸುಖ, 3 ದುಃಖ. ಅಂದರೆ ಒಟ್ಟಿನಲ್ಲಿ ಓವರಾಲ್ ಆಗಿ ಯೋಚನೆ ಮಾಡಲಿಕ್ಕೆ ಹೋದರೆ ಸುಖಗಳೇ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದ್ದಾವೆ, ದುಃಖ ಅಷ್ಟಷ್ಟಾಗಿ ಕಡಿಮೆ ಆಗುವಂಥ ಸಾಧ್ಯತೆಗಳನ್ನು ಕೂಡ ನಾವು ಕಾಣಬಹುದು. ಒಟ್ಟಿನಲ್ಲಿ ಆದಷ್ಟು ಧೈರ್ಯದಿಂದ, ಸಾಮರ್ಥ್ಯದಿಂದ ಮುನ್ನುಗ್ಗುತ್ತಾ ಹೋಗುವಂತಹ ಒಂದು ಪ್ರಯತ್ನ ಮಾಡಬೇಕು. ಆರಂಭದ ದಿವಸದಲ್ಲಿ 5ನೇ ತಿಂಗಳವರೆಗೂ ಕೂಡ ಗುರುಬಲ ಇಲ್ಲ ನಿಮಗೆ. ಗುರುಬಲ ಇಲ್ಲದೇ ಇದ್ದರೂ ಕೂಡ ಅನಂತರದಲ್ಲಿ ರಾಶಿಗೆ ಬಂದಾಗ ಒಂದು ಅಲ್ಪವಾದಂಥ ಗುರುವಿನ ಬಲ. ಹಾಗೆ ಅನಂತರದಲ್ಲಿ ನೀವು ಕರ್ಕಾಟಕ ರಾಶಿಗೆ ಹೋದ ತಕ್ಷಣವೇ ಇನ್ನೂ ಬಹುಶಃ ಗುರುವಿನ ಬಲ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ವಕ್ರವಾಗಿದ್ದಾಗ. ವಕ್ರಿಣಸ್ತು ಮಹಾವೀರ್ಯಾಹ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಅಕ್ಟೋಬರ್ ಅನಂತರದಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಪಡೆಯುವಂಥ ಸಾಧ್ಯತೆಗಳಿರ್ತವೆ. ನೋಡೋಣ, ಓವರಾಲ್ ಆಗಿ ಏನೇನು ನಿಮಗೆ ಹೆಚ್ಚಿನದಾದಂಥ ಫಲಗಳನ್ನು ಭಗವಂತ ಅನುಗ್ರಹಿಸಬಹುದು ಎಂಬುದನ್ನು ಗಮನಿಸೋಣ. ಒಂದನೇದಾಗಿ ದಶಮದ ಶನಿ ಸ್ವಲ್ಪ
ಸ್ಥಾನ ಪಲ್ಲಟ ಆಗುವ ಹಾಗಾಗತ್ತೆ. ಯುಗಾದಿ ಅನಂತರದಲ್ಲಿ ಒಂದು ಕಡೆಗೆ ಏನಾದರೂ ಮನೆ ಬದಲಾವಣೆ ಆಗುವಂಥದ್ದಾಗಬಹುದು, ಅಥವಾ ವ್ಯಾಪಾರ ಸ್ಥಾನ, ವ್ಯಾಪಾರ ಮಾಡುವಂತಹ ಒಂದು ಅವಕಾಶಗಳಿರುವಂಥದ್ದು ಸ್ವಲ್ಪ ಚೇಂಜ್ ಆಗಬಹುದು, ಅಥವಾ ಯಾವುದೋ ಒಂದು ರೀತಿಯಲ್ಲಿ ಹಣಕಾಸು ಬರ್ತಾ ಇರ್ತದೆ, ಅದು ಬೇರೆ ಕಡೆಗೆ ಡೈವರ್ಟ್ ಆಗುವಂಥ ಸಾಧ್ಯತೆಗಳಾಗುತ್ತೆ. ಯಾಕಂದರೆ ಯಾವುದೋ ಕಂಪನಿ ನಡೆಸ್ತಾ ಇರ್ತೀರಿ, ನಿಮಗೆಲ್ಲ ಆರ್ಡರ್ ಕೊಡ್ತಾ ಇರ್ತಾರೆ. ಇವತ್ತು ಕಾಂಪಿಟೇಷನ್ ಜಗತ್ತು, ಹಾಗಾಗಿ ನಿಮಗಿಂತ ಇನ್ನೂ ಕಡಿಮೆ ರೇಟಿಯಲ್ಲಿ ಸರ್ವಿಸನ್ನು ಕೊಡ್ತಾರೆ ಅಂತಾದರೆ ಅಲ್ಲಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ನೀವೇನು ಯೋಚನೆ ಮಾಡಬೇಕು ಅಂತಂದರೆ, ಇದು ಹೋದರೂ ಪರವಾಗಿಲ್ಲ, ನಮ್ಮ ಪ್ರಾಡಕ್ಟನ್ನು ಸರ್ವಿಸನ್ನು ಬಹಳ ಚೆನ್ನಾಗಿ ಕೊಡಬೇಕು ಹೇಳುವಂತಹ ಪ್ರಯತ್ನವನ್ನು ಮಾಡಬೇಕು. ಇಲ್ಲ ಅಂತಾದರೆ ಸ್ವಲ್ಪ ಚಿಂತೆ ಟೆನ್ಷನ್ ಆಗಿ ಓಹೋ ಬರ್ತಾ ಇರುವಂಥ ಆರ್ಡ್ರು ಹೋಯ್ತಲ್ಲ ಅಂಥೇಳಿ ನಿಮ್ಮ ಮನಸ್ಸಿಗೆ ಬಹಳ ಆತಂಕವಾಗುತ್ತೆ. ಹಾಗಾಗಿ ಶನಿಯು ದಶಮದಲ್ಲಿ ಬಂದಾಗ ನಿಮ್ಮನ್ನು ಬಹಳ ಪರೀಕ್ಷೆ ಮಾಡ್ತಾನೆ ಅವನು. ಶನಿಯು ಎಷ್ಟು ಪರೀಕ್ಷೆ ಮಾಡ್ತಾನೆ ಅಂತಂದರೆ, ಆ ಕಡೆ ಹೋಗುತ್ತೆ, ಈ ಕಡೆ ಹೋಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ, ಹೀಗೆ ಎಲ್ಲ ರೀತಿಯಾದಂತಹ ಟೆನ್ಷನನ್ನು, ಎಲ್ಲ ರೀತಿಯಾದಂಥ ಬದಲಾವಣೆಗಳನ್ನು ಭಗವಂತ ನೀಡ್ತಾನೆ. ಹಾಗಾಗಿ ನೀವು ಯಾವುದೇ ರೀತಿಯಾದಂತಹ ವ್ಯಾವಹಾರಿಕವಾಗಿ ಹೆಚ್ಚು ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು. ನಿಮ್ಮ ಕೆಲಸ, ನಿಮ್ಮ ಕರ್ತವ್ಯ, ನೀವು ಹೀಗೆ ಮಾಡಬೇಕು, ಹೀಗಾಗತ್ತೆ ಹೇಳೋದನ್ನೇ ಇದು ಉದ್ದೇಶ ಇಟ್ಕೊಂಡು ಮುಂದೆ ಹೋಗ್ತಾ ಬರಬೇಕು. ಹೆಚ್ಚಿನದಾದಂಥ ಚಿಂತೆ ಮಾಡ್ತಾ ಹೋದರೆ ಇದು ಕೆಲಸವೂ ಕೂಡ ಬಿಡುವಂತಹ ಒಂದು ಪರಿಸ್ಥಿತಿ ಆಗ್ತದೆ. ಹಾಗೆ ಆನಂತರದಲ್ಲಿ ಗುರುವಿಂದ ನಾವು ಚಿಂತನೆ ಮಾಡ್ತಾ ಹೋದರೆ, ಆರಂಭದ ದಿವಸದಲ್ಲಿ ಗುರು ವೇದಲ್ಲಿದ್ದಾರೆ. ಹಾಗಾಗಿ 5ನೇ ತಿಂಗಳವರೆಗೂ ಕೂಡ ಸ್ವಲ್ಪ ಅಧಿಕವಾದಂಥ ಖರ್ಚಾಗುವಂಥದ್ದು, ಮತ್ತು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತೀರಿ, ಆ ಉದ್ದೇಶ ಸ್ವಲ್ಪ ನೆರವೇರಲಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಒಂದು ದಿವಸ ಆಗುವಂಥದ್ದು 1 ತಿಂಗಳಾಗಬಹುದು, ಅಥವಾ ಒಂದು 6 ತಿಂಗಳಾಗಬಹುದು, ಕೆಲಸಕ್ಕೆ ನಿಂತಹ ಒಂದು ಪರಿಸ್ಥಿತಿ ಆಗಬಹುದು. ಆದರೆ ಅಕ್ಟೋಬರ್ ಅನಂತರದಲ್ಲಿರಬಹುದು, ಅಥವಾ ನಿಮ್ಮ ರಾಶಿಗೆ ಗುರು ಬಂದ ಅನಂತರದಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಗುರು ನೀಡ್ತಾನೆ. ನಿಮ್ಮ ರಾಶಿಗೆ ಬಂದರೂ ಕೂಡ ಗುರು ಯಾವಾಗ ಬುಧನ ರಾಶಿಗೆ ಬಂದಾಗ ನಿಮ್ಮದ ಜ್ಞಾನ ವೃದ್ಧಿ ಆಗುತ್ತೆ. ಒಟ್ಟಿನಲ್ಲಿ ಗುರುವಿಂದ ನೀವು ಜ್ಞಾನ ವೃದ್ಧಿಯನ್ನು ಈ ವರ್ಷದಲ್ಲಿ ಪಡೆಯಬಹುದು. ವಿದ್ಯಾರ್ಥಿಗಳ ಜೀವನದಲ್ಲಿ ಹೆಚ್ಚಿನದಾದಂತಹ ಒಳ್ಳೊಳ್ಳೆ ಕೋರ್ಸ್ ತೆಗೆದುಕೊಳ್ಳೋದು, ಓದೋದು, ಒಳ್ಳೆ ರೀತಿಯಾಗಿ ಬೆಳವಣಿಗೆ ಆಗುವಂಥದ್ದು, ಮತ್ತು 4 ಜನರ ಜೊತೆಗೆ ಬೆರೆಯುವಂಥದ್ದು, ಒಳ್ಳೊಳ್ಳೆ ವಿಷಯಗಳನ್ನು ಚಿಂತನೆ ಮಾಡುವಂಥದ್ದು. ಯಾಕಂದರೆ ವಿದ್ಯಾರ್ಥಿಗಳ ಜೀವನ ಹೇಗೆ ಅಂತಂದರೆ, ವಿದ್ಯಾರ್ಥಿಗಳ ಜೀವನದಲ್ಲಿ ಗೊತ್ತಾಗೋದಿಲ್ಲ, ಆಟ ಆಡ್ತಾ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಅನಂತರದಲ್ಲಿ ಪ್ರೌಢಾವಸ್ಥೆ ಯಾವಾಗ ಬರುತ್ತೋ, ಯೌವನಾವಸ್ಥೆ ಯಾವಾಗ ಬರುತ್ತೋ ಆವಾಗ ಓಹ್ ಇಷ್ಟೆಲ್ಲ ಸಮಯ ಹಾಳು ಮಾಡ್ಕೊಂಬಿಟ್ಟೆ, ಇಷ್ಟೆಲ್ಲ ಜೀವನದಲ್ಲಿ ನಾನು ನಷ್ಟ ಮಾಡ್ಕೊಂಬಿಟ್ಟೆ, ಮುಂದೆ ನನಗೆ ಇಂತಹ ನಷ್ಟಗಳೆಲ್ಲ ಆಗೋಯ್ತು ಅಂಥೇಳಿ ಆವಾಗುತ್ತೆ. ಅಷ್ಟೊತ್ತಿಗೆ ಸಮಯ ಮಿಂಚಿ ಹೋಗಿಬಿಡುತ್ತೆ. ಜೀವನವೇ ಹೀಗೆ. ಹಾಗಾಗಿ ಬಾಲ್ಯ, ಕೌಮಾರ, ಯೌವನ, ವೃದ್ಧಾಪ್ಯ ಬಂದಾಗ ಮನುಷ್ಯ ಯೋಚನೆ ಮಾಡ್ತಾನಂತೆ, ನಾನು ಹಾಗೆ ಮಾಡಿದರೆ ಹೀಗಾಗಿತ್ತು, ಹೀಗೆ ಮಾಡಿದರೆ ಹಾಗಾಗಿತ್ತು. ಅಷ್ಟು ದಿವಸವರೆಗೆ ಈ ಜೀವನವೇ ನಷ್ಟವಾಗಿ ಹೋಗುತ್ತೆ. ಈ ಅಲ್ಪ ಸಮಯ, ಅಲ್ಪ ಕಾಲದಲ್ಲಿ ಇರುವಂತಹ ಜೀವನ ಹೇಳುವಂಥದ್ದು ಮುಗಿದು ಹೋಗಿಬಿಡುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಈ ಒಂದು ಯುಗಾದಿಯ ವಿಶ್ವಾವಸು ಸಂವತ್ಸರ ಏನಿದೆಯಲ್ವ, ನೀವು ಬಹಳ ಚೆನ್ನಾಗಿ ಓದಿ, ಚೆನ್ನಾಗಿ ಪ್ರಯತ್ನಗಳನ್ನು ಮಾಡಿ, ಚೆನ್ನಾಗಿ ಓದಿದ್ರೆ ಹೆಚ್ಚಿನದಾದಂಥ ಲಾಭಾಂಶಗಳು, ಹೆಚ್ಚಿನದಾದಂಥ ಅನುಕೂಲತೆಗಳು ನಿಮ್ಮ ಕಡೆಗೆ ಬರುವಂಥ ಸಾಧ್ಯತೆಗಳು ಬಹಳ ಇದೆ ಅಂತೇಳಿ ಹೇಳಬಹುದು. ಇನ್ನು ಏನಾದರೂ ಸ್ಥಿರವಾದಂಥ ಆಸ್ತಿಪಾಸ್ತಿಗಳನ್ನು ಸಂಪಾದನೆ ಮಾಡ್ತೇನೆ ಅಂತೇಳಿ ನೋಡ್ಲಿಕ್ಕೆ ಹೋದರೆ, ಆಸ್ತಿಪಾಸ್ತಿಗಳು ಸ್ವಲ್ಪ ಆಗಬಹುದು, ಆಗುವುದೇ ಇಲ್ಲ ಅಂತೇನಿಲ್ಲ. ಆದರೆ ಅರ್ಧಕ್ಕೆ ನಿಂತಹ ಕೆಲಸಗಳು ಮುಂದೆ ಹೋಗಬಹುದು. ಯಾಕಂದರೆ 12ನೇ ರಾಶಿಯಲ್ಲಿ ಗುರು, ಅನಂತರ ನಿಮ್ಮ ರಾಶಿಯಲ್ಲಿ ಗುರು, 2ನೇ ರಾಶಿಗೆ ಗುರು, ಹೀಗೆ ಈ ಒಂದು ಯುಗಾದಿ ಅನಂತರದಲ್ಲಿ ಗುರುವಿನ ಸಂಚಾರ ನಿಮ್ಮ ರಾಶಿಯಿಂದ ದಾಟಿ ಹೋಗುತ್ತೆ. ಹಾಗಾಗಿ ಅದು ಬಹಳ ಶುಭವನ್ನು ಉಂಟು ಮಾಡುತ್ತದೆ. ಯಾವ ನಿಂತು ಹೋಗದಂತಹ ಕೆಲಸಗಳಿದೆಯೋ, ಅಥವಾ ನಿಮ್ಮ ಕೈಲಿ ಅಸಾಧ್ಯ ಮಾಡಲಿಕ್ಕೆ ಆಗಲಿಲ್ಲ ಹೇಳುವಂಥ ಕೆಲಸ ಇದೆಯೋ, ಅಂತಹ ಕೆಲಸಗಳು ಸ್ವಲ್ಪ ಅನುಕೂಲತೆಗಳು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಅಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಜಾಸ್ತಿಯಾಗಿ ಮಾಡ್ತಾ ಬನ್ನಿ ನೀವು. ಹಾಗೆ ಆರೋಗ್ಯದ ಬಗ್ಗೆ ಗಮನಿಸ್ತಾ ಹೋದರೆ, ಏನಾದರೂ ಸಣ್ಣ ಪುಟ್ಟ ಮೂಳೆ ನೋವುಗಳು, ಅಥವಾ ಇಲ್ಲವೇ ಇಲ್ಲ ಬಹಳ ತಲೆನೋವು ಬರ್ತಾ ಇದೆ, ಇಂತಹ ವ್ಯಕ್ತಿಗಳು ಏನಾದರೂ ಇದ್ದರೆ ಸ್ವಲ್ಪ ಚಿಕಿತ್ಸೆ ಇತ್ಯಾದಿಗಳನ್ನು ನೀವು ಮಾಡ್ತಾ ಬನ್ನಿ. ಮತ್ತು ಪ್ರಯಾಣ ಮಾಡುವಂಥ ಯೋಗ ಈ ವರ್ಷದ ಬಹಳ ರೀತಿಯಾಗಿ ಬರಬಹುದು. ಈ ದೇಶದಲ್ಲಿದ್ದೇನೆ, ಹೊರದೇಶಕ್ಕೆ ಹೋಗಬೇಕು, ಅಥವಾ ಹೊರದೇಶದಲ್ಲಿದ್ದೇನೆ ಏನು ಮಾಡಬೇಕಪ್ಪ, ನಮ್ಮ ಇಂಡಿಯಾಕ್ಕೆ ಹೋಗಬೇಕು, ಭಾರತದಲ್ಲಿ ನಾನು ಇರಬೇಕು ಅಂತಂದರೂ ಕೂಡ ಹೆಚ್ಚಿನದಾದಂಥ ಒಳ್ಳೆಯ ಕೆಲಸ ಕಾರ್ಯಗಳಾಗಬಹುದು. ಹಾಗಾಗಿ ಪ್ರಯಾಣ ಯೋಗಗಳಿಗೆ ಹೆಚ್ಚಿನದಾಗಿ ಹೇಳಿಸಿದಂತಹ ಒಂದು ವರ್ಷ ಅಂತೇಳಿ ಹೇಳಬಹುದು ಈ ಸಂವತ್ಸರದಲ್ಲಿ. ಹಾಗಾಗಿ ಪ್ರಯಾಣಗಳನ್ನು ಬಹಳ ಮುಖ್ಯವಾಗಿ ಮಾಡಿ, ಪ್ಲ್ಯಾನನ್ನು ಬಹಳ ಮುಖ್ಯವಾಗಿ ನೀವು ಮಾಡಿ ಈ ವರ್ಷದಲ್ಲಿ. ಅಂದರೆ ಗುರು ರಾಶಿಯಿಂದ ಸಂಚಾರ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ನಿಮ್ಗೆ ಏನೇನೋ ಬದಲಾವಣೆ ಕೊಟ್ಟುಬಿಡ್ತಾನೆ. ಒಂದನೇದಾಗಿ ರಾಶಿ ಬಂದ ತಕ್ಷಣ ವಿವಾಹಾದಿ ಮಂಗಲ ಕಾರ್ಯಗಳು ಯಾರಿಗೆ ಆಗಲಿಲ್ಲವೋ ಅವರಿಗೆ ವಿವಾಹಾದಿ ಮಂಗಳ ಕಾರ್ಯಗಳು ಕೂಡ ಆಗುವಂಥ ಪರಿಸ್ಥಿತಿ ಆಗುತ್ತೆ. ಅಥವಾ ಮದುವೆಯಾಗಿದೆ, ಯಾಕೋ ದಾಂಪತ್ಯ ಜೀವನದಲ್ಲಿ ಬಹಳ ಕಿರಿಕಿರಿ, ಚಿಂತೆ, ಒಡಕು ಬರ್ತಾ ಇದೆ, ಇಂತಹ ವ್ಯಕ್ತಿಗಳಿಗೂ ಕೂಡ ಆ ದೈವಾನುಗ್ರಹದಿಂದ ಯಾವುದೋ ಒಂದು ಹಿರಿಯರ ಮಾತನ್ನು ಕೇಳಿಯೋ, ಅಥವಾ ಅವರಿಗೆ ಒಳಗಡೆಗೆ ಸರಿಯಾದಂಥ ತಿಳುವಳಿಕೆ ಬಂದು ಹೊಂದಾಣಿಕೆ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಮಂಗಲ ಕಾರ್ಯಗಳಾಗತ್ತೆ ಅಂತೇಳಿ ಹೇಳಬಹುದು.
ಮತ್ತು ಒಂದಷ್ಟು ಧಾರ್ಮಿಕವಾದಂಥ ಕ್ಷೇತ್ರಗಳಿಗಿರಬಹುದು, ಅಥವಾ ಮಹಾತ್ಮರ ದರ್ಶನಕ್ಕೆ ಹೋಗುವಂಥದ್ದಿರಬಹುದು, ಅಥವಾ ಪುಣ್ಯ ತೀರ್ಥ ಕ್ಷೇತ್ರಗಳಿಗೆ ಹೋಗುವಂತಹದ್ದಿರಬಹುದು. ಇಂತಹದ್ದು ಸುಯೋಗ ನಿಮಗೆ ಪ್ರಾಪ್ತಿಯಾಗ್ತದೆ. ಹಾಗಾಗಿ ತೀರ್ಥಕ್ಷೇತ್ರ ಯಾತ್ರೆ ಮಾಡುವಂಥ ಯೋಗ ಗುರು 12ನೇ ರಾಶಿಯಲ್ಲಿ ರಾಶಿಗೆ ಬಂದಾಗ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತೀರಿ. ಅದರಿಂದನೇ ಬಹಳ ಸಂತೋಷ ನೆಮ್ಮದಿಯೂ ಕೂಡ ಸಿಗುತ್ತೆ. ಎಷ್ಟೋ ಸಲ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ, ಒಳ್ಳೆ ಕೆಲಸ ಆಗಬೇಕು ಅಂದ್ಕೊಳ್ತೇವೆ, ಯಾವ ಕೆಲಸವೂ ಕೂಡ ಕೆಲವೊಂದು ಸಲ ಆಗುವುದಿಲ್ಲ. ಆದರೆ ಗುರು ರಾಶಿಗೆ ಬಂದಾಗ ಅಥವಾ ರಾಶಿಯನ್ನು ಪಾಸಾಗಿ ಮುಂದೆ ಹೋಗುವಂತಹ ನೋಡಿ, ಎಷ್ಟೋ ಸಲ ನಾವು ನಿಮಗೆ ಈ ಗುರುವಿನ ಸಂಪರ್ಕ ಬರಬೇಕು ಅಂತಂದರೆ ಗೋಚಾರದಲ್ಲಿ ಬಹಳ ವರ್ಷ ಬೇಕಾಗುತ್ತೆ. ಆದರೆ ಇವಾಗ ಗುರುವಿನ ಸಂಪರ್ಕ ಬಂದಿದೆ ಅಂತಂದರೆ ನಿಮ್ಮದು ಆದಷ್ಟು ಶುದ್ಧವಾದಂತಹ ಜ್ಞಾನವನ್ನು, ಭಕ್ತಿಯನ್ನು, ವೈರಾಗ್ಯವನ್ನು, ಅದರ ಜೊತೆಗೆ ನಿಮ್ಮ ಒಳ್ಳೆ ವ್ಯಕ್ತಿತ್ವವನ್ನು ಗುರು ನಡೆಸ್ತಾನೆ. ಒಳ್ಳೆ ವ್ಯಕ್ತಿತ್ವ ಬಹಳ ಮುಖ್ಯವಾದದ್ದಲ್ವ. ಯಾಕಂದರೆ ಬೇರೆ ಎಲ್ಲ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಆದರೆ ವ್ಯಕ್ತಿತ್ವ ಹೇಳುವಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯವಾದಂಥದ್ದು. ಅಂಥ ಆತ್ಮಸ್ಥೈರ್ಯವನ್ನು ತುಂಬಿ ಒಳ್ಳೆಯ ವ್ಯಕ್ತಿತ್ವವಾಗಿ ಒಳ್ಳೆಯ ವ್ಯಕ್ತಿಗಳಾಗಿ ಹೊರಹೊಮ್ಮುವಂತಹ ಅವಕಾಶಗಳನ್ನು, ಸಾಧನೆಗಳನ್ನು ಆ ಗುರು ನೀಡುತ್ತಾನೆ ನಿಮಗೆ. ಯಾಕಂದರೆ ಇಷ್ಟು ದಿವಸ ಏನಾಗಿತ್ತು, ನಿಮಗೆ ಆತ್ಮಸ್ಥೈರ್ಯ ಇರಲಿಲ್ಲ, ಎಲ್ಲೋ ಒಂದು ಕಡೆಗೆ ಮಾಡ್ತಾ ಇದ್ರಿ, ಕೆಲಸ ಕಳ್ಕೊಳ್ತಾ ಇದ್ರಿ. ಆದರೆ ಸ್ಥಿರವಾದಂತಹ ಒಂದು ಸಂಪತ್ತನ್ನು, ಉದ್ಯೋಗಗಳನ್ನು ಕೊಡುವಂತಹ ಅವಕಾಶಗಳನ್ನು ಗುರು ನೀಡ್ತಾನೆ ನಿಮಗೆ. ಹಾಗಾಗಿ ಧೈರ್ಯದಿಂದ ಮುನ್ನುಗ್ಗುವಂತಹ ಪ್ರಯತ್ನವನ್ನು ಮಾಡಿ, ಚಿಂತೆ ಹೆಚ್ಚು ಮಾಡಿಕೊಳ್ಳಿಕ್ಕೆ ಹೋಗುವಂಥದ್ದು ಬೇಡ. ಮತ್ತು ಶಾಶ್ವತವಾದಂತಹ ಯಾವುದೋ ಒಂದು ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡಿದ್ದೀರಿ ನೀವು, ಇದನ್ನು ಹೀಗೆ ಮಾಡಬೇಕು, ಹೀಗೆ ಮಾಡಿದ್ರೆ ನನಗೆ ಅನುಕೂಲ ಆಗುತ್ತೆ, ಹೀಗೆ ನಾನು ಮಾಡಲೇಬೇಕು ಹೇಳುವಂತಹ ಗುರಿ ಏನಿದೆಯೋ ಅಂತಹ ಗುರಿಯನ್ನು ಭಗವಂತ ನೆರವೇರಿಸ್ತಾನೆ. ಇದು ಬಹಳ ಶುಭವಾದಂಥದ್ದು. ಎಷ್ಟೋ ವರ್ಷದ ಕಾದು ಕುಳಿತಂತಹ ಕನಸು ನನಸಾಗುವಂಥ ಸಾಧ್ಯತೆಗಳನ್ನು ಕೂಡ ಭಗವಂತ ನೀಡುತ್ತಾನೆ. ಹಾಗೆ ಅಕ್ಟೋಬರ್ ನಂತರ ಸ್ವಲ್ಪ ಸನ್ಮಾನಾದಿಗಳು ಕೂಡ ಬರಬಹುದು. ಯಾಕಂದರೆ ಗುರುವಿನ ಪರಿವರ್ತನೆ ಹೇಳುವಂಥ ಸನ್ಮಾನಗಳು ಸಿಗುವಂಥದ್ದು, ಎಲ್ಲೋ ಒಂದು ಕಡೆಗೆ ಹೋಗಿ ಧಾರ್ಮಿಕ ಕ್ಷೇತ್ರದಲ್ಲಿ ನಿಂತ್ಕೊಳ್ಳುವಂಥದ್ದು, ಅಥವಾ ಏನಾದರೂ ಮಾಧ್ಯಮ ಕ್ಷೇತ್ರಗಳೇನಾದರೂ ಇದ್ದರೆ ಅಂತಹ ಕ್ಷೇತ್ರದಲ್ಲೂ ಕೂಡ ಹೆಚ್ಚಿನದಾದಂಥ ಹೆಸರು ಮಾಡುವಂಥದ್ದು. ಮತ್ತು ರಾಜಕೀಯ ವ್ಯಕ್ತಿಗಳಿದ್ದರೆ ನಮಗೆ ಜೈ ಜೈ ಅಂಥೇಳಿ ಹಿಂದೆ ಜನನೂ ಕೂಡ ಬರುವಂಥದ್ದು. ನಮ್ಮ ಟೈಮ್ ಒಂದು ಚೆನ್ನಾಗಿದ್ದರೆ ನೋಡಿ ಎಲ್ಲವೂ ಕೂಡ ಬರುತ್ತೆ. ಹಾಗಾಗಿ ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾರೆ. ಅಂತಹ ಕಾಲವು ನಿಮಗೆ ಪರವಾಗಿ ಕೆಲಸಗಳನ್ನು ಮಾಡ್ತಾ ಬರುತ್ತದೆ. ಹಾಗೆ ಕೌಟುಂಬಿಕವಾದಂಥ ರೀತಿಯಲ್ಲಿ ಏನೋ ಚಿಂತೆ, ಖಿನ್ನತೆ, ಏನೋ ಸಮಸ್ಯೆಗಳು ಬಾಧಿಸ್ತಾ ಇದ್ದರೆ ಅದು ಸ್ವಲ್ಪ ಈ ವರ್ಷದಲ್ಲಿ ದೂರ ಆಗಬಹುದು. ರಾಶಿ ಗುರು ಬಂದಾಗ ಒಳ್ಳೆಯ ಸಜ್ಜನರ ಸಹವಾಸ ಆಗುತ್ತೆ, ಯಾರೋ ಮಹಾತ್ಮರ ಸಂದರ್ಶನವಾಗುತ್ತದೆ, ಅಥವಾ ಯಾವುದೋ ಒಂದು ವ್ಯಕ್ತಿ ನಿಮಗೆ ಪರಿಚಯ ಆಗಿ ಸದಾಕಾಲ ಒಳ್ಳೆಯದನ್ನು ಬಯಸ್ತಾನೆ, ಹೇಳ್ತಾನೆ, ಒಳ್ಳೆ ರೀತಿಯಾದಂಥ ಮನಸ್ಥಿತಿ ಆಗುತ್ತೆ. ಅದು ಬಹಳ ಒಳ್ಳೆಯದು. ವಾಹನವೇ ಮೊದಲಾದಂಥದ್ದು ಹೇಳುವಂಥ ಅರ್ಥ. ಕಬ್ಬಿಣದ ಸಾಮಗ್ರಿಗಳಿರಬಹುದು, ವಾಹನ ಇರಬಹುದು, ಅಂಥದ್ದು ಈ ವರ್ಷದಲ್ಲಿ ನಿಮ್ಗೆ ಕೊಂಡುಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಚಿಂತೆ ಮಾಡಬೇಡಿ. ಯಾವುದಾದ್ರು ಆಫರ್ ಬಂದಿದೆ ಅಂಥೇಳಿ ಸಾಲ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಮುಂದೆ ನಿಮಗೆ ಅನಂತರದ 7.5 ಶನಿಯೂ ಕೂಡ ಬರಲಿಕ್ಕಿದೆ ನೋಡಿ. ಮೇಷರಾಶಿಯವರಿಗೆ 7.5 ಶನಿ ಬಂದಿದೆ, ಹಾಗೆ ನಿಮಗೂ ಕೂಡ ಬರಲಿಕ್ಕಿದೆ. ಹಾಗಾಗಿ ಇವಾಗ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಸೇವಿಂಗ್ ಮಾಡುವಂಥದ್ದು, ಒಳ್ಳೆ ರೀತಿಯಾದಂತಹ ಇನ್ನು 10 ವರ್ಷ, 15 ವರ್ಷ, 20 ವರ್ಷಕ್ಕೆ ಯೋಚನೆ ಮಾಡಿಕೊಂಡು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬನ್ನಿ. ಅದರಿಂದ ಶುಭವಾಗ್ತದೆ. ಮನುಷ್ಯನಿಗೆ ತಕ್ಕ ಮಟ್ಟಿಗೆ ಹಣವೂ ಕೂಡ ಅಗತ್ಯವಾದಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಮ್ಮ ಕೈಲಿದ್ರೆ ದುಡ್ಡು ಖರ್ಚಾಗಿ ಹೋಗ್ತದೆ ಅಲ್ವಾ. ATM ಇದ್ದರೆ ಬೇಗನೆ ತೆಕ್ಕೊಂಬಂದುಬಿಡ್ತೇವೆ. ಈಗನಕ ಆನ್ಲೈನ್ ಆದದ್ರಿಂದ ಹಣಕಾಸು ಬಹಳ ಬೇಗನೆ ಖರ್ಚಾಗಿ ಹೋಗ್ತದೆ. ಇನ್ನು ಭೂಮಿಯ ವ್ಯಾಪಾರ ವ್ಯವಹಾರ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಬಹಳ ಶುಭ ಅಂತೇಳಿ ಹೇಳಬಹುದು. ದಶಮಕ್ಕೆ ಶನಿ ಬಂದಿದ್ದಾನೆ. 12ನೇ ರಾಶಿಯನ್ನು ಪುನಃ ಚತುರ್ಥ ರಾಶಿಗೆ ಶನಿಯ ದೃಷ್ಟಿ ಇದೆ. ಹಾಗಾಗಿ ಏನೋ ಭೂಮಿ ವ್ಯಾಪಾರ ವ್ಯವಹಾರ ಮಾಡುವಂಥ ವ್ಯಕ್ತಿಗಳಿಗೂ ಕೂಡ ಒಳ್ಳೆಯದು ಅಂತೇಳಿ ಹೇಳಬಹುದು. ಮತ್ತು ಸಂತಾನದ ಅಪೇಕ್ಷೆ ಉಳ್ಳಂಥವರು ಪ್ರಯತ್ನಗಳನ್ನು ಮಾಡಿ, ಹಾಗೆ ಸ್ವಲ್ಪ ಒಂಚೂರು ಜಾಗೃತ ವಹಿಸ್ಕೊಳ್ಳಿ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವಂಥ ಸಾಧ್ಯತೆಗಳಿದೆ. ಕಣ್ಣಿನ ಸಮಸ್ಯೆಗಳು ಅಥವಾ ತಲೆಯ ಸಮಸ್ಯೆಗಳು, ಏನಾದರೂ ಹೊಟ್ಟೆ ನೋವು ಬರುವಂಥದ್ದಿದ್ದರೆ ಅಂಥ ವಿಷಯದಲ್ಲಿ ಏನಾದರೂ ಕೂಡ ತೊಂದರೆ ತಾಪತ್ರಗಳಾಗಬಹುದು. ಇನ್ನು ಅಂಥ ದೊಡ್ಡ ರೋಗ ರುಜಿನಗಳಿಂದ ನರಳ್ತೀರಿ ಅಂತೇಳಿ ಕಾಣಿಸದೇ ಇದ್ದರೂ ಕೂಡ ಅಲ್ಪ ಸ್ವಲ್ಪ ನಿಮ್ಮ ಟೈಮಿಗೆ ಸ್ವಲ್ಪ ಚಿಂತೆ ಆಗುವಂಥದ್ದು, ಸುಮಾರು ಟೆನ್ಷನ್ ಬರುವಂಥದ್ದು, ಇಂಥ ಅವಕಾಶಗಳು ಕೂಡ, ತೊಂದರೆಗಳು ಕೂಡ ಬರುತ್ತೆ. ಹಾಗೆ ನೋಡಿ, ಶಾರೀರಿಕವಾಗಿ ಯೋಚನೆ ಮಾಡ್ತಾ ಹೋದರೆ ನಿಮಗೆ ನಮ್ಮಲ್ಲಿ ರಂಧ್ರಸ್ಥಾನ ಅಂತೇಳಿ ಹೇಳ್ತೇವೆ. ರಂಧ್ರಸ್ಥಾನದ ತೊಂದರೆಗಳು ಅಂತಂದರೆ ಶಾರೀರಿಕವಾಗಿ ಏನೋ ಒಂದಷ್ಟು ಸಣ್ಣ ಕಾಯಿಲೆಗಳಿರುತ್ತೆ, ಅಥವಾ ತಲೆನೋವು ಬರೋದು, ಅಥವಾ ಸ್ವಲ್ಪ BP ಶುಗರು ಇರ್ತದೆ, ನೀವು ಅದನ್ನು ನೋಡ್ಕೊಳ್ಳೋದಿಲ್ಲ. ಇಂತಹ ಪರಿಸ್ಥಿತಿ ಇದ್ದಾಗ ನಿಮಗೆ ಅದು ಸ್ವಲ್ಪ ಜಾಸ್ತಿ ಆಗ್ತಾ ತೊಂದರೆಗಳು ಬರಬಹುದು. ಹಾಗಾಗಿ ಚಿಕಿತ್ಸೆಗಳನ್ನು ಸಣ್ಣದಾಗಿರುವಾಗ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿ. ಯಾಕಂದರೆ ರೋಗಗಳಿರಬಹುದು, ತೊಂದರೆ ಇರಬಹುದು. ಜಾಸ್ತಿ ಆದಾಗ ನಾವೇನು ಮಾಡಲಿಕ್ಕಾಗೋದಿಲ್ಲ. ಅಲ್ಪ ಸ್ವಲ್ಪ ಕಡಿಮೆ ಇದ್ದಾಗ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕ್ತಾ ಹೋಗಿ. ಇನ್ನು ಭಾಗ್ಯವನ್ನು ಕೊಡುವಂತಹ ಒಂದು ಸ್ಥಾನದಲ್ಲಿ ರಾಹು ಇದ್ದಾನೆ. ಹಾಗಾಗಿ ವಿದೇಶದಿಂದ ಹಣ ಬರುವಂಥದ್ದು, ವಿದೇಶದ ಸಂಬಂಧವಾದಂಥದ್ದು ಏನೋ ವ್ಯಾಪಾರ ವಹಿವಾಟುಗಳನ್ನು ನಡೆಸುವಂಥದ್ದು, ಇಂಥದ್ದು ಕೂಡ ಆಗಬಹುದು ನಿಮಗೆ. ಯಾಕಂದರೆ ರಾಹು ಯಾವಾಗ ಭಾಗ್ಯದಲ್ಲಿ ಬರ್ತಾನೋ, ಭಾಗ್ಯದ ರಾಹು ವಿದೇಶದ ಹಣಗಳನ್ನು ಕೊಡ್ತಾನೆ. ಇವತ್ತೆಲ್ಲ ಆನ್ಲೈನ್ ಕೆಲಸಗಳು ಬೇಕಾದಷ್ಟು ಬೆಳವಣಿಗೆ ಆಗಿದೆ. ನಿಮ್ಮ ಮನಸ್ಥಿತಿಯನ್ನು ಸರಿಯಾದರೆ ಪರಿಸ್ಥಿತಿಯನ್ನು ಕರೆಕ್ಟಾಗಿ ತೆಗೆದುಕೊಂಡು ಹೋಗ್ಬೋದು. ಆದರೆ
ಆ ಮನಸ್ಥಿತಿಯನ್ನು ಧೈರ್ಯ ಮಾಡೋದಕ್ಕೆ ಹೇಳಿದೆ. ಫಸ್ಟ್ ನಿಮಗೆ ಆತ್ಮಸ್ಥೈರ್ಯ ಬರುತ್ತೆ. ಆತ್ಮಸ್ಥೈರ್ಯ ಬಂದ ಅನಂತರದಲ್ಲಿ ಆ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನದಾಗಿ ನುಗ್ಗುವಂತಹ ಒಂದು ಪ್ರಯತ್ನಗಳಾಗುತ್ತೆ. ಚರ್ಮವ್ಯಾಧಿ, ಚರ್ಮದ ಸಂಬಂಧ ತೊಂದರೆಗಳಿದ್ದಂತಹ ವ್ಯಕ್ತಿಗಳು ಸ್ವಲ್ಪ ನೋಡಿಕೊಳ್ಳಿ, ಸಣ್ಣ ಪುಟ್ಟ ಚಿಕಿತ್ಸೆಗಳನ್ನು ಮಾಡಿಕೊಳ್ತಾ ಹೋಗಿ. ಇನ್ನು ಓವರಾಲ್ ಆಗಿ ನೋಡ್ಲಿಕ್ಕೆ ಹೋದರೆ ನಿಮಗೆ ವರ್ಷದ ಆರಂಭದ ದಿವಸ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡರೂ ಕೂಡ ಹೋಗ್ತಾ ಹೋಗ್ತಾ ಹಂತ ಹಂತವಾಗಿ ನಿಮ್ಗೆ ಅಭಿವೃದ್ಧಿ ಆಗುತ್ತಾ, ಜೀವನದಲ್ಲಿ ಏನೋ ಸಾಧನೆಗಳನ್ನು ಮಾಡ್ತಾ ಒಳ್ಳೆ ರೀತಿಯಾದಂಥ ಫಲಗಳನ್ನು ಪಡೀತಾ ಇನ್ನೊಬ್ಬರಿಗೂ ಕೊಡ್ತಾ ಹೋಗುವಂತಹ ಪ್ರಯತ್ನಗಳನ್ನು ಮಾಡಿ. ಏನೇನು ವಿಷಯದಲ್ಲಿ ಜಾಗ್ರತೆ ಅಂತಂದರೆ ಒಂದು 5 ವಿಷಯದಲ್ಲಿ ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದನೇದಾಗಿ ಆದಷ್ಟು ಮಾತಿನ ವಿಷಯದಲ್ಲಿ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಕಾನೂನಿನ ಸಂಬಂಧವಾದಂಥ ಏನಾದರೂ ತೊಂದರೆ ತಾಪತ್ರೆಗಳು ಬರುತ್ತೆ ಅಂದರೆ ಅದರ ಹತ್ರ ಹೋಗ್ಲಿಕ್ಕೆ ಹೋಗಬೇಡಿ ನೀವು. ಆಯಿತಾ, ಸಣ್ಣ ಪುಟ್ಟದ್ದು ಆಯಿತಾ ಹೋಗಿಬಿಡಿ ನೀವು. ಇಲ್ಲ ಅಂತಾದರೆ ಅದು ದೊಡ್ಡ ಬೆಂಕಿಯಾಗಿ ಕೋರ್ಟಿಗೆ ಹೋಗಿ ಕಚೇರಿಗೆ ಹೋಗಿ ಸುಮ್ಮನೆ ರಗಳೆ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ವರ್ಷದಲ್ಲಿ ಎಷ್ಟಾಗುತ್ತೋ ಅಷ್ಟು ಕಾನೂನಿನ ವಿಷಯದಲ್ಲಿ ಸುಮ್ಮನೆ ತಟಸ್ಥವಾಗುವಂಥದ್ದು ಒಳ್ಳೆಯದು ಅಂತೇಳಿ ಹೇಳ್ತೇನೆ. ಹಾಗೆ ಎರಡನೇದಾಗಿ ಎಲ್ಲರನ್ನು ತುಂಬ ಪ್ರೀತಿಸ್ತಾ ಬನ್ನಿ. ಅಕ್ಕಪಕ್ಕದ ಮನೆಯವರಿರ್ಬೋದು, ವ್ಯಕ್ತಿಗಳಿರಬಹುದು, ಅಥವಾ ಯಾವುದೋ ಒಂದು ಒಳ್ಳೆಯದನ್ನು ಮಾಡಬೇಕು ಹೇಳುವಂಥ ವ್ಯಕ್ತಿಗಳಿರಬಹುದು, ಅಂಥವರನ್ನು ತುಂಬ ವಿಶ್ವಾಸ ಪ್ರೀತಿಯಿಂದ ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಕಷ್ಟ ಕಾಲಕ್ಕೆ ಯಾರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಜೊತೆಗಿದ್ದಂತಹ ವ್ಯಕ್ತಿಗಳು ಹೆಲ್ಪ್ ಮಾಡಬೇಕು. ಎಷ್ಟೋ ಸಲ ಏನಾಗುತ್ತೆ, ಒಬ್ಬರು ಕಂಡ್ರೂ ಒಬ್ಬರಿಗೆ ಆಗುವುದಿಲ್ಲ, ಒಂಥರ ಮಾತ್ಸರ್ಯ ಭಾವನೆ ಇಂತಹದ್ದಿರುತ್ತೆ. ಹಾಗಾಗಿ ಅದನ್ನೆಲ್ಲ ಬಿಟ್ಟುಬಿಡಿ. ಇರುವಂತಹ 4 ದಿವಸದಲ್ಲಿ ಬಹಳ ಚೆನ್ನಾಗಿ ವಿಶ್ವಾಸಗಳನ್ನು ಗಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಮೂರನೇದಾಗಿ ಹಣಕಾಸು ನಿಮಗೆ ತಕ್ಕ ಮಟ್ಟಿಗೆ ಬರುತ್ತೆ. ದೇವರ ಹಣಕಾಸು ಕೊಡೋದೇ ಇಲ್ಲ ಅಂತೇನಿಲ್ಲ. ಆದರೆ ಬಂದಂಥ ಹಣಕಾಸನ್ನು ಒಳ್ಳೆ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು, ಒಳ್ಳೆ ರೀತಿಯಾಗಿ ಸೇವಿಂಗ್ ಮಾಡಿಸುವಂಥದ್ದು ಅಂಥದ್ದನ್ನು ಮಾಡಿಸ್ಕೊಳ್ಳಿ. ಎಷ್ಟೋ ಸಲ ಏನಾಗುತ್ತೆ, ಎಲ್ಲೋ ದುಡ್ಡು ಹಾಕಿರ್ತೇವೆ, ದುಡ್ಡೆಲ್ಲ ಕಳೆದು ಹೋಗಿಬಿಡುತ್ತೆ. ಕಳೆದು ಹೋದ್ಮೇಲೆ ಓಹೋ ಹೀಗಾಯಿತು ಅಂತ ಅಂದ್ಕೊಳ್ತೇವೆ. ಹಾಗಾಗಿ ಅದನ್ನು ಮಾಡಲಿಕ್ಕೆ ಹೋಗಬೇಡಿ, ಧನ ವ್ಯಯ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. 4ನೇದಾಗಿ ಈ ರಾಶಿಯ ಗೃಹಿಣಿಯರು ಅಥವಾ ಸ್ತ್ರೀಯರು ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಏನಾದರೂ ಸಣ್ಣ ಪುಟ್ಟ ಅವಘಡಗಳೋ ತೊಂದರೆಗಳೋ ಬರುವಂಥ ಸಾಧ್ಯತೆಗಳಿದೆ. ಯಾಕಂದರೆ ಕುಜನು ರಾಶಿಗೆ ಬಂದಾಗ ಅಲ್ಪ ಸ್ವಲ್ಪ ಬೆಂಕಿ ಸಂಬಂಧವಾದಂಥ ತೊಂದರೆಗಳು ಆಗುವಂಥ ಸಾಧ್ಯತೆಗಳಿದೆ. 5ನೇದಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೃಷಿಕರು ಸರಿಯಾದಂಥ ಸಮಯವನ್ನು ನೋಡಿ ನೀವು ಬೆಳೆಗಳನ್ನು ಹಾಕುವಂತಹ ಪ್ರಯತ್ನವನ್ನು ಮಾಡಿ. ಕೃಷಿಕರಿಗೆ, ಈ ರಾಶಿಯವರಿಗೆ ಸ್ವಲ್ಪ ಜಾಗ್ರತೆ ಅಂತೇಳಿ ಹೇಳ್ತೇನೆ. ಇದಿಷ್ಟು ನೀವು ಆದಷ್ಟು ಯೋಚನೆ ಮಾಡಿ, ಪ್ರಯತ್ನಗಳನ್ನು ಮಾಡಿ. ಆದರೆ ಆತ್ಮಸ್ಥೈರ್ಯವನ್ನು ಭಗವಂತ ಕೊಟ್ಟಿದ್ದಾನೆ. ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಮುಂದೆ ಹೋಗುವಂತಹ ಪ್ರಯತ್ನಗಳನ್ನು ಮಾಡಿ. ನಕ್ಷತ್ರ ಪರಿಹಾರಗಳೇನಪ್ಪ ಅಂತಂದರೆ ಮೃಗಶಿರಾ ನಕ್ಷತ್ರ 3, 4ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮಲ್ಲಿ ಶ್ರೀ ರಾಮರಕ್ಷಾ ಸ್ತೋತ್ರ ಅಂತಿದೆ. ಹಾಗಾಗಂತಹ ರಾಮರಕ್ಷಾ ಸ್ತೋತ್ರವನ್ನು ಪಠನೆ ಮಾಡಿ ಪುನಃ ಹೇಳಿ ಕೇಳಿ. ಆ ರಾಮರಕ್ಷಾ ಸ್ತೋತ್ರ ಒಳ್ಳೆ ರೀತಿಯಾದಂತಹ ಫಲಗಳನ್ನು ನೀಡುತ್ತದೆ. ಅದರಿಂದ ಮನಸ್ಸಿಗೂ ಸಮಾಧಾನ ಆಗುತ್ತೆ, ಖುಷಿಯಾಗುತ್ತೆ, ಎಲ್ಲ ರೀತಿಯಾದಂಥ ಶುಭವಾದಂಥ ಫಲಗಳನ್ನು ನೀಡುತ್ತದೆ. ಅನಂತರದಲ್ಲಿ ಮೃಗಶಿರಾ ನಕ್ಷತ್ರ, ಹಾಗೆ ಆರ್ದ್ರಾ ನಕ್ಷತ್ರ. ಆರ್ದ್ರಾ ನಕ್ಷತ್ರದವರು ಬಹಳ ಚೆನ್ನಾಗಿ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಯಾಕಂದರೆ ಗುರು 12ನೇ ರಾಶಿಯಲ್ಲಿ ವ್ಯಯದಲ್ಲಿದ್ದಾಗ ನಿಮಗೆ ಮನಸ್ಸಿಗೆ ಯಾಕೋ ಒಂಥರ ಆತಂಕ, ಚಿಂತೆ, ಟೆನ್ಷನು, ನನ್ನ ಕೈಯಲ್ಲಿ ಆಗೋದಿಲ್ವಾ ಹೀಗೆಲ್ಲ ಆಗ್ತಾ ಬರುತ್ತೆ. ಹಾಗಾಗಿ ಗುರುಗಳನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ. ಗುರು ಚರಿತ್ರೆ ಪಾರಾಯಣೆ ಮಾಡಿ. ಗುರುವನ್ನು ಸದಾ ಕಾಲ ನಾಮಸ್ಮರಣೆ ಮಾಡ್ತಾ ಇರಿ. ಗುರುವಾರ ಬಂದರೆ ಗುರುಗಳ ದೇವಸ್ಥಾನಕ್ಕೆ ಹೋಗಿ, ಗುಡಿಗೆ ಹೋಗಿ ನಮಸ್ಕಾರ ಮಾಡಿ. ಇದರಿಂದನೂ ಕೂಡ ಬಹಳ ಶುಭವಾಗುತ್ತೆ. ಇನ್ನು ಪುನರ್ವಸು ನಕ್ಷತ್ರ, ನೀವು ಸಾಧ್ಯವಾದರೆ ಈ ವರ್ಷದಲ್ಲಿ ಒಂದು ಸಲ ರಾಮಾಯಣವನ್ನು ಓದಿ ಮುಗಿಸುವಂಥ ಪ್ರಯತ್ನವನ್ನು ಮಾಡಿ. ನೋಡಿ, ಯುಗಾದಿಯಿಂದ ಒಂದು ಯುಗಾದಿವರೆಗೆ ಒಂದು ಪ್ಲ್ಯಾನ್ ಮಾಡಿಕೊಳ್ಳಿ. ಈ ವರ್ಷದಲ್ಲಿ ಸಂಪೂರ್ಣವಾದಂತಹ ಯಾವುದೋ ಒಂದು ರಾಮಾಯಣ, ಅಧ್ಯಾತ್ಮ ರಾಮಾಯಣನೋ ಯಾವ ರಾಮಾಯಣ ಆದರೂ ಪರವಾಗಿಲ್ಲ, ಇಂತಹ ರಾಮಾಯಣವನ್ನು ಸಂಪೂರ್ಣವಾಗಿ ಮುಗಿಸಿಬಿಡ್ತೇನಪ್ಪ, ಓದುತ್ತೇನಪ್ಪ ಅಂಥೇಳಿ ಮನಸ್ಸಿನಲ್ಲಿ ಅಂದ್ಕೊಳ್ಳಿ. ಆ ರಾಮನ ಅನುಗ್ರಹವಾಗುತ್ತೆ. ರಾಮನು ಅನುಗ್ರಹ ಆಗುವ ಹಾಗೆ, ಒಳ್ಳೆಯದಾಗುವ ಹಾಗೆ ಮಾಡ್ತಾನೆ. ಇದಿಷ್ಟು ಈ ನೂತನವಾದಂಥ ಸಂವತ್ಸರ. ಹಾಗಾಗಿ ಇಂಥ ಸಂವತ್ಸರದ ಶುಭವಾದಂಥ ಫಲಗಳಾಗಲಿ, ಈ ಫಲದಿಂದ ಮಂಗಲವಾಗಲಿ, ಅನೇಕ ಸಮಸ್ಯೆಗಳು, ತೊಂದರೆಗಳು ಎಲ್ಲ ಪರಿಹಾರವಾಗಿ ಭಗವಂತನ ಪರಿಪೂರ್ಣವಾದಂಥ ಆಶೀರ್ವಾದ ಅನುಗ್ರಹದಿಂದ ಮಂಗಲವಾಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.